ನಡೆದಿರುವಂಥ ಸೂಟು ಬೂಟು ನೋಡದೆ ಸಹಿಸದೆ ಉದ್ದೇಶಪೂರ್ವಕವಾಗಿ ಜಾತಿ ನಿಂದನೆ ಮಾಡಿರುವಂಥ ಈ ನಾಗರಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಒಬ್ಬ ವ್ಯಕ್ತಿ ಮಲ್ಲಪ್ಪನವರ ಹೆಸರು ಮಲ್ಲಯ್ಯನವನು ಮತ್ತು ಅರ್ಜುನ್ ಇಬ್ಬರು ಆರೋಪಿಗಳು ಆ ಕುಡಿದು ನಶಿನಲ್ಲಿ ಅವರ ಕೈಯಲ್ಲಿ ಏನಾದರೂ ಮಾರ್ಕಾಸ್ತ್ರಗಳಿದ್ದರೆ ಹೊಡೆದು ಕೊಲೆನೂ ಮಾಡುವ ಸಂದರ್ಭದಲ್ಲಿ ಇತ್ತು. ಆ ಸಂದರ್ಭ ಆಗಿತ್ತು. ವಿಡಿಯೋ ವೈರಲ್ ನೋಡಿದಾಗ ನಾನು ಭಾಳ ಬೆಂಗಳೂರಿನಲ್ಲಿ ನಾನು ತುಂಬ ಗಂಭೀರವಾಗಿ ಅದನ್ನು ಪರಿಗಣಿಸಿ ನಾನು ಸಂಬಂಧಪಟ್ಟ SP ಅವರು ಮತ್ತು DSP ಅವರಿಗೆ ದೂರವಾಣಿ ಮೂಲಕ ಮಾತನಾಡಿದಾಗ ಅವ್ರು ಹೇಳಿದರು, ಇಲ್ಲ ನರಸಪ್ಪ ಅವರೇ, ನಾವು ತಕ್ಷಣ ಅರೆಸ್ಟ್ ಮಾಡ್ತೀವಿ, ಅವ್ರನ್ನ ನಿಮ್ಮ ಸಮಾಜಕ್ಕೆ ರಕ್ಷಣೆ ಕೊಡ್ತೀವಿ, ದಯವಿಟ್ಟು ಯಾರೂ ಕೂಡ ನೀವು ಭಯಪಡುವಂಥ ಅಗತ್ಯ ಇಲ್ಲ, ನಾವು ಈಗಾಗಲೇ ದುರ್ಗಪ್ಪ ಅವ್ರು ಕೊಟ್ಟಂಥ ಕಂಪ್ಲೇಂಟನ್ನು FIR ಮಾಡಿಕೊಂಡಿದ್ದೀವಿ, ನಾವು ಅರೆಸ್ಟ್ ಮಾಡಲೇ ಮಾಡ್ತೀವಿ ಅಂತ ಹೇಳಿದರು. ಅರೆಸ್ಟ್ ಮಾಡಿಕೊಳ್ಳದೆ ಅಥವಾ ಬೇರೆ ಅರೆಸ್ಟ್ ಮುಖ್ಯ ಅಲ್ಲ. ಸಮುದಾಯನ ಒಂದು ಕಡೆ ಜಾತಿ ನಿಂದನೆ ಮಾಡಿದ್ರಲ್ಲ, ಇಡೀ ಮಾದಿಗ ಕುಲಕ್ಕೆ ನಾವು ಅವಮಾನಕ್ಕೊಳಗಾದ್ವಿ. ಒಂದು ಕಡೆ ಈ ನಾಗರಾಳ ಗ್ರಾಮದಲ್ಲಿ ಒಂದೇ ಅಲ್ಲ, ಬಪ್ಪಾರಿ ಗ್ರಾಮದಲ್ಲಿ ನಿಮ್ಮ ಸಮುದಾಯದ ಕುರುಬ ಸಮುದಾಯದ ಮಾಡಿದರು, ಹಲ್ಲೆ ಮಾಡಿದ್ರು, ನಮ್ಮ ಹೆಣ್ಮಗಳ ಮೇಲೆ ದೌರ್ಜನ್ಯ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು. ಈಗಾಗಲೇ ಅವನು ಇನ್ನೂ ಜೈಲಲ್ಲಿದ್ದಾನೆ. ಇವತ್ತು ನಾಗರಾಳ ಗ್ರಾಮದಲ್ಲಿ ಕೂಡ ಈ ಮಲ್ಲಯ್ಯ ಮತ್ತು ಅರ್ಜುನ್ ಕುರುಬ ಸಮುದಾಯಕ್ಕೆ ಸೇರಿದಂಥ ಕೆಲವು ಕಿಡಿಕೇಡಿಗಳು. ಇಡೀ ನಾನು ಕುರುಬ ಸಮುದಾಯನ ಟೀಕಿಸುವುದಿಲ್ಲ. ನಾವು ಹೋರಾಟದ ಸಿದ್ಧಾಂತ ಅಡಿಯಲ್ಲಿ ಬಂದಂಥ ಹೋರಾಟಗಾರರು ನಾವೆಲ್ಲ. ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಹೋರಾಟ ಮಾಡುವಂಥ ಹೋರಾಟಗಾರರು ನಾವು. ಈಗಾಗಲೇ ಒಳ ಮೀಸಲಾತಿ ಜಾರಿ ಆಗಬೇಕಂತೇಳಿ ಸುದೀರ್ಘ 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಹೋರಾಟಗಾರರು ನಾವೆಲ್ಲರೂ ಕೂಡ. ಅದರ ಜೊತೆಗೆ ಸಮಾಜದ ರಕ್ಷಣೆಗಾಗಿ ನಮ್ಮ ಸಮುದಾಯ ನಿಲ್ಲಬೇಕಾಗಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಯುವ ಸೇನೆ ಅಧ್ಯಕ್ಷರಾದಂಥ ನಂದಕುಮಾರ್ ಕಟ್ಟಿಮನಿಯವರು ಈಗಾಗಲೇ ಅವರು ಎಲ್ಲ ರೀತಿಯಿಂದ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಕಾರ್ಯದರ್ಶಿ ಕಾಶಪ್ಪ ಹೆಗ್ಗಣಿಗೆನೆಯವರು ಮತ್ತು ಜಿಲ್ಲಾಧ್ಯಕ್ಷರು ಕೂಡ ಅವರು ಕೂಡ ದೂರವಾಣಿ ಮೂಲಕ ಮತ್ತು SP ಅವ್ರಿಗೂ ಮಾತನಾಡಿದ್ದಾರೆ. ನಾನು ಅವರು ಒಟ್ಟಿಗೆ ಬೆಂಗಳೂರಿನಿಂದ ನಾನು ಮಾತನಾಡಿದ್ದೀನಿ. ಈ ಹೋರಾಟ ಇವತ್ತು ಒಂದು ದುರ್ಗಪ್ಪ ಮನೆಗೆ ಅಲ್ಲ ಇದಾಗಿರೋದು, ಈ ಒಂದು ಅನ್ಯಾಯ ದುರ್ಗಪ್ಪನ ಮನೆಗೆ ಅಲ್ಲ. ಈ ದೇಶದಲ್ಲಿರುವಂಥ ಎಲ್ಲ ದೀನ ದಲಿತರು ಒಂದಾಗಿ ಇಡೀ ರಾಜ್ಯದ ತುಂಬ ಇಲ್ಲಿ ಬರ್ತಾರೆ. ನಾನು ರಾಜ್ಯದ ಕರೆ ಕೊಡ್ತೇನೆ. ಈ ಸಮುದಾಯಕ್ಕೆ ರಕ್ಷಣವಾಗಿ ಮಾದಿಗ ದಂಡವರು ನಿಲ್ತದೆ. ಮಂದಕೃಷ್ಣ ಅವರ ನಾಯಕತ್ವದಲ್ಲಿರುವಂಥ ಈ ಸಂಘಟನೆ ಸಂದರ್ಭ ಕೂಡಿ ಬಂದರೆ ಮಂದಕೃಷ್ಣ ಮಾದಿಗಣ್ಣವರು ಕೂಡ ಈ ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ನಾಗರಾಳ ಗ್ರಾಮಕ್ಕೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ನಾನು ತೆಗೆದುಕೊಳ್ತೀನಿ. ಬಂಧುಗಳೇ, ನಿಮ್ಮೆಲ್ಲರೂ ಕೂಡ ಧೈರ್ಯವಾಗಿರ್ರಿ. ಈ ಗ್ರಾಮದಲ್ಲಿ ಪ್ರತಿಯೊಬ್ಬ ಜಿಲ್ಲಾಡಳಿತ ಇಲ್ಲಿ ಏನು ನಡೀತಾ ಇದೆ, ಇವತ್ತು ಬಹಿಷ್ಕಾರ ಹಾಕಿದ್ದಾರೆ. ಈ ಗ್ರಾಮದಲ್ಲಿ ಇಲ್ಲಿ ಏನಾಗ್ತಾ ಇದೆ, ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ. ಈ ಗ್ರಾಮದಲ್ಲಿರುವಂಥ 40 ಕುಟುಂಬಗಳು ಮಾತ್ರ ಮಾದಿಗರು. ಅದೇ ಕುರುಬ ಸಮುದಾಯದ 300 ಮನೆಗಳು 350 ಮನೆಗಳಿದ್ದಾವೆ. ಭಾಳ ದೌರ್ಜನ್ಯ ದಬ್ಬಾಳಿಕೆ ನಡೀತಿದೆ. ಮಾನ್ಯ ಸಂಬಂಧಪಟ್ಟ SP ಅವರೇ, DSP ಅವರೇ ಮತ್ತು ಜಿಲ್ಲಾಧಿಕಾರಿಗಳೇ, ನಿಮ್ಮ ಕಚೇರಿಗೆ ಬರೋದು 100ಕ್ಕೆ 100 ಸತ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂದಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ತಾಲೂಕಿನ ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಏನು ಅಸ್ಪೃಶ್ಯ ದಲಿತ ವಿದ್ಯಾವಂತ ವಕೀಲನ ಮೇಲೆ ನಡೆದಿರ್ತಕ್ಕಂಥ ಜಾತಿ ನಿಂದನೆ ಮತ್ತು ದೌರ್ಜನ್ಯ ದಬ್ಬಾಳಿಕೆಯನ್ನು ನಾವು ಖಂಡಿಸ್ತೇವೆ. ಇಡೀ ಸಮುದಾಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಘಟನೆಯನ್ನು ನೋಡಿದಾಗ ಕೇಳಿದಾಗ ತಲೆ ತಗ್ಗಿಸುವಂತಾಗಿದೆ. ಒಬ್ಬ ವಿದ್ಯಾವಂತ, ಒಬ್ಬ LLB ಸ್ಟೂಡೆಂಟು, ಪ್ರಸ್ತುತ ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥ ದುರ್ಗಪ್ಪ ಅವರು ಆತ ತನ್ನ ಪಾಡಿಗೆ ತಾವು ಹೊಂಟೊತ್ತಿಗೆ ಕಿಡಿಗೇಡಿಗಳು ಜಾತಿಯನ್ನು ತಲೆ ತುಂಬ್ಕೊಂಡು, ಮತಾಂಧತೆಯನ್ನು ತಲೆ ತುಂಬ್ಕೊಂಡು, ಜಾತಿ ವ್ಯವಸ್ಥೆಯಲ್ಲಿನ ಅಧಿಪತ್ಯವನ್ನು ಸಾಧಿಸೋದಕ್ಕೆ ಜಾತೀಯತೆಯನ್ನು ಮಾಡಿ ನಿಲ್ಲಿಸಿದ್ದು ಭಾಳ ಖಂಡನೀಯ. ಆದರೆ ವ್ಯವಸ್ಥೆಯೊಳಗಡೆ ಈ ರೀತಿಯ ಘಟನೆಗಳು ಪದೇ ಆಗ್ತಾ ಇರೋದರಿಂದ ಪೊಲೀಸ್ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಭಾಳ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು. ಪ್ರತಿ ಗ್ರಾಮಕ್ಕೂ ಒಬ್ಬೊಬ್ಬ ಬೀಟ್ ಪೊಲೀಸ್ ಅಂತ ಇರ್ತಾರೆ. ಆ ಬೀಟ್ ಪೊಲೀಸರ ಕೆಲಸ ಏನು, ಯಾವ ವ್ಯಕ್ತಿ ಯಾವ ಸಮಾಜದಲ್ಲಿ ಕಾನೂನು ಬಾಹಿರ ಚಟುವಟಿಕೆಯಿಂದ ಇರ್ತಾನೋ, ಸಮಾಜದಲ್ಲಿ ಕೆಡುಕನ್ನು ಬಯಸುವಂಥ ವ್ಯಕ್ತಿಗಳಿರ್ತಾರೋ, ಸಮಾಜಕ್ಕೆ ಕೆಡುಕನ್ನು ಮಾಡುವಂಥ ವ್ಯಕ್ತಿಗಳಿರ್ತಾರೋ, ಅವರನ್ನು ಫೈಂಡ್ ಔಟ್ ಮಾಡುವಂಥದ್ದು ಅವ್ರ ಕೆಲಸ. ಆದರೆ ಸಂಪೂರ್ಣವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ,
ಪೊಲೀಸ್ ಇಲಾಖೆ ಮುಂಜಾಗ್ರತವಾಗಿಲ್ಲದೆ ಇರೋದನ್ನೇ ಈ ಘಟನೆಗೆ ಸಾಕ್ಷಿ. ಬಹುಶಃ ಪೊಲೀಸ್ ಇಲಾಖೆ ಪ್ರತಿ ಗ್ರಾಮಗಳಲ್ಲಿ ಒಂದು ಜಾಗೃತಿಯನ್ನಾಗಲಿ, ಒಂದು ಭಯದ ವಾತಾವರಣವನ್ನಾಗಲಿ, ಅಥವಾ ಜನಸ್ನೇಹಿ ಪೊಲೀಸ್ ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ಗ್ರಾಮಗಳಿಗೆ ಜಾಗೃತಿಯನ್ನು ಮೂಡಿಸಿದರೆ ಬಹುಶಃ ಇಂಥ ಅಹಿತಕರ ಘಟನೆ ಮತ್ತು ಮನನೊಯ್ಯುವಂಥ ಘಟನೆ ಆಗ್ತಾ ಇರಲಿಲ್ಲ. ಆದ್ದರಿಂದ ನಾನು ಮಾನ್ಯ SP ಅವರಿಗೆ ಆಗ್ರಹ ಮಾಡ್ತೀನಿ, ತಕ್ಷಣಕ್ಕೇ ತಾವು ಮತ್ತೊಮ್ಮೆ ಗ್ರಾಮವನ್ನು ವಿಸಿಟ್ ಮಾಡಿ. ಇಲ್ಲಿ ಒಂದು ಚೂರಲ್ಲ, ಭಾಳಷ್ಟೇ ಇದೆ ಇಲ್ಲಿ ದಬ್ಬಾಳಿಕೆ ಅಥವಾ ದೌರ್ಜನ್ಯ, ಜಾತೀಯತೆ ಒಂದಂತಲ್ಲ. ನಾವು ಯಾವುದೇ ಸಮುದಾಯವನ್ನು ದೇಶಕ್ಕೆ ಹೋಗೋದಿಲ್ಲ, ಯಾವುದೇ ಸಮುದಾಯವನ್ನು ಟಾರ್ಗೆಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಕೇವಲ ಯಾವ ವ್ಯಕ್ತಿ ತಪ್ಪು ಮಾಡಿರ್ತಾನೆ ಆ ವ್ಯಕ್ತಿ ವಿರುದ್ಧ ಕ್ರಮ ಕೈಗೊಳ್ಳ್ರಿ ಮತ್ತು ಘಟನೆ ಮರುಕಳಿಸಿದಂಗೆ ಎಚ್ಚರ ವಹಿಸಿರಿ ಅಂತೇಳಿ ನಾನು ಮಾನ್ಯ SP ಅವರಿಗೆ ಆಗ್ರಹ ಮಾಡ್ತೀನಿ.